ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಗಣಿಗಾರಿಕೆಯ ಸದ್ದು ಜೋರಾಗಿದೆ. ಅಕ್ರಮ ಗಣಿಗಾರಿಕೆಯಿಂದ 4 ಚಿರತೆಗಳು ಸಾವನ್ನಪ್ಪಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬ್ಲಾಸ್ಟ್ ಸೌಂಡ್ಗೆ ಸಾರ್ವಜನಿಕರು ಕೂಡ ಹೆದರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಶವಂತಪುರ ಕ್ಷೇತ್ರದ ಗೊಲ್ಲಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆಯ ಸದ್ದು. ನಿಯಮವನ್ನು ಮೀರಿ ಬ್ಲಾಸ್ಟಿಂಗ್ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ. ಚಿರತೆ ಸಾವನ್ನಪ್ಪಿ ಎಫ್ಐಆರ್ ದಾಖಲಾಗಿದೆ. ಕ್ಷೇತ್ರದ ಶಾಸಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೆ. ಅದೇ ಸ್ಥಳದಲ್ಲಿ ಅಂದರೆ ಈ ಗಣಿಗಾರಿಕೆ ನಡೀತಾ ಇರುವಂತಹ ಸ್ಥಳದಲ್ಲಿಯೇ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಹೇಗೆ ಬೆಂಗಳೂರಿನಲ್ಲಿ ಮೈನಿಂಗ್ ಮಾಫಿಯಾ ಇದೆ, ಸ್ಥಳೀಯರಿಗೆ ಹೇಗೆ ಕಿರಿಕಿರಿ ಆಗ್ತಾ ಇದೆ, ಜೊತೆಗೆ ವನ್ಯಜೀವಿಗಳಿಗೆ ಈ ಮೈನಿಂಗಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿರುವಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಸ್ವತಃ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಅಕ್ರಮ ಕಲ್ಲು ಗಣಿಗಾರಿಕೆಯ ಪರಿಣಾಮ ಚಿರತೆ ಮರಿಯೊಂದು ಸಾವನ್ನಪ್ಪಿತು. ಅದರ ಹೊಟ್ಟೆಯಲ್ಲಿ 3 ಮರಿಗಳಿದ್ವು. ಗರ್ಭಿಣಿ ಚಿರತೆಯಾಗಿತ್ತು ಅದು. ಆ ಅಕ್ರಮ ಕಲ್ಲು ಗಣಿಗಾರಿಕೆ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ, ಆ ಜಾಗದಲ್ಲೇ ಇದ್ದೀವಿ. ನೀವು ನೋಡ್ತಾ ಇರಬಹುದು ದೃಶ್ಯ. ಇದು ಗೊಲ್ಲಹಳ್ಳಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಗೊಲ್ಲಹಳ್ಳಿಯಲ್ಲಿರುವಂತಹ ಕಲ್ಲು ಗಣಿಗಾರಿಕೆ. ಸೊ ಯಾವ ಮಟ್ಟಿಗೆ ಕ್ವಾರಿ ಇದೆ ಅಂತ ಅಂದರೆ, ಇಲ್ಲಿ ಸಾಕಷ್ಟು ಲೋಡ್ಗಳನ್ನು, ಓವರ್ಲೋಡ್ಗಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸಂಜೆ 6 ಗಂಟೆ ಆಗ್ತಾ ಇದ್ದಂಗೆ ಇಲ್ಲಿ ಬರುವಂತಹ ಭಾರಿ ಪ್ರಮಾಣದ ಸ್ಫೋಟದ ಸದ್ದಿಗೆ ಇಡೀ ಅಕ್ಕಪಕ್ಕದ ನಿವಾಸಿಗಳು ನಡುಗ್ ಹೋಗ್ತಾರಂತೆ. ಆ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಇಲ್ಲಿರುವಂತಹ ಮನೆಗಳು ಬಿರುಕು ಬಿಟ್ಟಿದ್ದಾವೆ. ಜಾನುವಾರುಗಳಿಗೆ ಸಮಸ್ಯೆ ಆಗ್ತಾ ಇದೆ, ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಲಾರಿಗಳು ಹೋಗ್ತಾ ಇರುವಂತಹ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಇಡೀ ರಸ್ತೆಗಳು ಹಾಳಾಗಿದೆ, ಇಲ್ಲಿರುವಂತಹ ಜಾಗಗಳು ಹಾಳಾಗಿದ್ದಾವೆ, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೋಗಿದೆ. ಈಗ ಚಿರತೆ, ಗರ್ಭಿಣಿ ಚಿರತೆ ಕೂಡ ಸಾವನ್ನಪ್ಪಿದೆ. ನೀವು ಸ್ಫೋಟದ ತೀವ್ರತೆ ಎಷ್ಟಿರುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನಿಯಮ ಮೀರಿ ಸ್ಫೋಟ ನಡೀತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ಇವರು ಅನುಮತಿ ಪರ್ಮಿಟೆಡ್ ಇರುವಂತಹ ಸ್ಫೋಟ ಮಾಡಿದಿದ್ರೆ ಈ ರೀತಿ ತೊಂದರೆಗಳಾಗ್ತಾ ಇರಲಿಲ್ಲ. ನೋಡಿ ಯಾವ ರೀತಿ ಸ್ಫೋಟದ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅಧಿಕಾರಿಗಳು ಬಹುಶಃ ಕ್ಯಾರೆ ಅಂದಿಲ್ಲ ಅನ್ಸುತ್ತೆ. ಸಾಕಷ್ಟು ಬಾರಿ ಸ್ಥಳೀಯ ಜನರು ಕಂಪ್ಲೇಂಟನ್ನು ಕೊಟ್ಟಿದ್ರು, ಬಟ್ ಅಧಿಕಾರಿಗಳು ಇದುವರೆಗೆ ಸ್ಥಳ ಪರಿಶೀಲನೆಗೆ ಬಂದಿಲ್ಲ. ಬಟ್ ಯಾವಾಗ ಚಿರತೆ ಸಾವನ್ನಪ್ಪಿತ್ತೋ ಅರಣ್ಯ ಇಲಾಖೆ ಈ ಪ್ರಕರಣದ ಬಗ್ಗೆ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ. ಜೊತೆಗೆ ಶಾಸಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು. ಈ ರೀತಿ ಅಕ್ರಮವಾಗಿ ಗಣಿಗಾರಿಕೆ ಮಾಡುವಂಥದ್ದು ಅಥವಾ ನಿಯಮ ಮೀರಿ ಸ್ಫೋಟವನ್ನ ಮಾಡ್ತಾ ಇರುವಂಥದ್ದು, ಇದರಿಂದ ಸ್ಥಳೀಯ ಜನರಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಕ್ರಮವನ್ನ ಕೈಗೊಳ್ಳಿ ಅಂತ ಸದ್ಯದ ಮಟ್ಟಿಗೆ ಎಫ್ಐಆರ್ ದಾಖಲಾಗಿದೆ ಚಿರತೆ ಸಾವನ್ನಪ್ಪಿರುವಂತಹ ಪ್ರಕರಣದಲ್ಲಿ. ಹಾಗಾಗಿ ಯಾವ ರೀತಿ ಇದಕ್ಕೆ ಕಡಿವಾಣವನ್ನ ಹಾಕುತ್ತೆ ಸರ್ಕಾರ ಏನು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗೊಲ್ಲಹಳ್ಳಿಯಲ್ಲಿ ಒಂದು ದುರಂತ ಘಟನೆ ನಡೆದಿದೆ. 3 ಮರಿ ಇರುವಂತಹ ಒಂದು ಗರ್ಭಿಣಿ ಚಿರತೆ, ಈ ಒಂದು ಕ್ರಷರ್ ಏನು ನೋಡ್ತಾ ಇದ್ದೀರಾ, ನಿಯಮ ಮೀರಿ ಬ್ಲಾಸ್ಟ್ ಮಾಡಿರುವಂತಹ ಪರಿಣಾಮ ಕಲ್ಲು ಕ್ವಾರಿಯಲ್ಲಿ. ಸೊ ಆ ಚಿರತೆ ಆ ಭಾಗದಲ್ಲಿತ್ತು, ಬಂಡೆ ಸಿಡಿದು ಅದರ ಮೇಲೆ ಬಿದ್ದು ಆ ಗರ್ಭಿಣಿ ಚಿರತೆ ಸಾವನ್ನಪ್ಪಿದ್ದು. ಈ ಜಾಗಕ್ಕೆ ಅಲ್ಲಿಂದ ತೆವಳ್ಕೊಂಡು ಬಂದಿರುವಂತಹ ಚಿರತೆ ಇಲ್ಲಿಗೆ ಬಂದು ಸಾವನ್ನಪ್ಪಿದೆ. ಸದ್ಯ ಈ ಪ್ರಕರಣದ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಸ್ಥಳೀಯ ಶಾಸಕರು ಕೂಡ ನಿಯಮ ಮೀರಿ ಬ್ಲಾಸ್ಟ್ ಮಾಡಿದಂತಹ ಕ್ವಾರಿ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ರು. ಸೊ ಆ ಜಾಗ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾನು ತೋರಿಸ್ತೀನಿ. ಈ ಜಾಗದಲ್ಲಿ ಈಗ ಆ ಚಿರತೆಯ ಒಂದು ಅಂತಿಮ ಕಾರ್ಯವನ್ನು ಮಾಡಿದ್ದಾರೆ, ಸುಟ್ಟು ಹಾಕಿದ್ದಾರೆ. ಸೊ ಸ್ಥಳೀಯರಿದ್ದಾರೆ ನಮ್ಮ ಜೊತೆ, ಇಲ್ಲಿ ಅವರ ಮನೆ ಕೂಡ ಇದೆ. ಸೊ ಮಾತಾಡ್ಸೋಣ ಅವ್ರನ್ನ. ಸರ್, ನೀವು ಈ ಜಾಗದ ಮಾಲೀಕರು, ಸೊ ನಿಮ್ಮದೇ ಜಾಗದಲ್ಲಿ ಆ ಚಿರತೆ ಸೊ ಏನಾಯಿತು ಘಟನೆ, ಎಷ್ಟು ಗಂಟೆ ಗೊತ್ತಾಯಿತು ನಿಮಗೆ? ಮೇಡಮ್, ಇದು ಚಿರತೆ ಮೊದಲು ಓಡಾಡ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೆ ಮೊದಲು ನಾನು ಇಲ್ಲಿ ಹಗಲೊತ್ತಿನಲ್ಲಿ 10 ಗಂಟೆ ಸಮಯದಲ್ಲಿ ಬಂದು ಒಂದು ನಮ್ಮ ಕೋಳಿನ ಎತ್ಕೊಂಡು ಹೋಗ್ಬಿಡ್ತು. ಎತ್ಕೊಂಡು ಹೋದ ಸಂದರ್ಭದಲ್ಲಿ ನಾನು RFO ಅವ್ರಿಗೆ ಕಾಲ್ ಮಾಡಿ ಸರ್ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂದಾಗ ಒಂದು ಬೋನ್ ಇಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಆವಾಗ ಅವರು ಒಂದು ಬೋನ್ ಇಟ್ಟರು, ಇಲ್ಲಿ ಇಡಲಿಲ್ಲ, ಪಕ್ಕದಲ್ಲೆಲ್ಲ ಇಟ್ಟರು. ಅಲ್ಲಿಗೂ ಒಂದು ಗಂಡು ಚಿರತೆ ಬಿತ್ತು. ಅದು ಲಾಸ್ಟ್ ವೀಕ್ ಅದನ್ನು ತೊಗೊಂಡೋಗಿ ಬನರೇಟ್ ಕಾಡಿಗೆ ಬಿಟ್ಟಿದ್ದಾರೆ. ಅದಾದ ನಂತರ ಅದಾಗಿ ಒಂದು ವಾರದ ನಂತರ ಇಲ್ಲಿ ಸತ್ತಿದೆ. ಈ ಅನಧಿಕೃತವಾಗಿ ಇವರು ಬ್ಲಾಸ್ಟ್ ಮಾಡೋದ್ರಿಂದ ಏನಾಗ್ತಾ ಇದೆ, ನಮ್ಮ ಬೆಳೆ ಹಾನಿ ಆಗ್ತಾ ಇದೆ. ಅನಗತ್ಯವಾಗಿ ಈಗ ನಮ್ಮ ಮೇಲೆ FIR ಬಿದ್ದಿದೆ. ಅಲ್ಲಿಂದ ಸತ್ತು ಬಂದು ನಮ್ಮ ಸ್ಥಳದಲ್ಲಿ ನಮ್ಮ ಇದರಲ್ಲಿ ಹಿಡುವಳಿ ಜಮೀನಲ್ಲಿ ಬಂದು ಸತ್ತು ಇದೆ ಅಂತೇಳಿ ನಮ್ಮ ಮೇಲೂ FIR ಮಾಡಿದ್ದಾರೆ ಮೇಡಮ್. ಅದಕ್ಕೆ ನಿಯಮ ಮೀರಿ
ಬ್ಲಾಸ್ಟ್ ಮಾಡಿದ ಕ್ವಾರಿ ಮಾಲೀಕನ್ ಬಿಟ್ಟಿದ್ದಾರೆ, ಜಮೀನ್ ಮಾಲೀಕನ ಇಟ್ಕೊಂಡಿದ್ದಾರೆ. ನಮ್ಮ ಮೇಲೆ FIR ಮಾಡಿದ್ದಾರೆ. ಈಗ ನಾವು ಬೇಲ್ ತಾಳ್ಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ನಮ್ಮ ಬೆಳೆ ಎಲ್ಲ ಹಾಳಾಗ್ತಾ ಇದೆ, ಕಲ್ಲುಗಳು ಇಲ್ಲೆಲ್ಲ ಬ್ಲಾಸ್ಟ್ ಆಗಿ ಬಿದ್ದಿದೆ. ಮತ್ತು ಅಲ್ಲಿ ಭಯಭೀತರಾಗಿದ್ವಿ. ಈಗ ಸತ್ತಿರೋದ್ರಿಂದ ಈಗ ಫಾರೆಸ್ಟರು ಸ್ವಲ್ಪ ಕಣ್ ತೆರಿಬೇಕಾಗ್ತದೆ. ಮತ್ತು ರಸ್ತೆ ಎಲ್ಲ ಹಾಳಾಗ್ಬಿಟ್ಟಿದೆ. ಹೆವಿ ಬ್ಲಾಸ್ಟಿಂಗ್ ಅಂದರೆ ನೀವು 5 ಗಂಟೆಗೆ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ತಾವು ಕೇಳಿಸ್ಕೊಂಡು ಹೋಗಿ, ತಮಗೆ ಗೊತ್ತಾಗ್ತದೆ ನಿಜ ಸ್ವರೂಪ ಏನಂತ. ಇವಾಗ ಪರ್ಮಿಟೆಡ್ ಇರ್ಬೋದು ಮೇಡಮ್, ಪರ್ಮಿಷನ್ ಇದೆ. ಆದರೆ ಬ್ಲಾಸ್ಟಿಂಗ್ನ ಆ ಪ್ರಮಾಣದಲ್ಲಿ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಮೇಡಮ್. ಅವರು ಮೈನ್ಸ್ನ ನಡೆಸೋದಕ್ಕೆ ಪರ್ಮಿಷನ್ ಇದೆ. ಇದು ಅವರು ಬ್ಲಾಸ್ಟಿಂಗ್ ಹೆವಿ, ಅದು ಮ್ಯಾಸಿವ್ ಆಗಿ ಮಾಡ್ತಾರೆ. ಅದು ಅವ್ರಿಗೆ ಅದು ಯಾವ ನಿಯಮದ ಮೇಲೆ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಕಲ್ಲುಗಳು ಸಿಡಿದಿಲ್ಲಿ ಬಂದು ಬೀಳುತ್ತೆ. ಒಂದೇ ಒಂದು ಸಣ್ಣ ಕಲ್ಲು ಬಿದ್ದರೂ ಕೂಡ ದೊಡ್ಡ ಇದು ಅನಾಹುತ ಆಗುತ್ತೆ. ಆದರೂ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಬೇರೆ ಯಾರ್ಯಾರು ಕುಮ್ಮಕ್ಕಿದೆ ನನಗೆ ಗೊತ್ತಿಲ್ಲ ಮೇಡಮ್.